ರಾಜ್ಯದ ಬೈ ಎಲೆಕ್ಷನ್ನಲ್ಲಿ ಮಾಜಿ ಸಿಎಂಗಳ ಪುತ್ರರು ಸೋತಿದ್ದಾರೆ. ಕಳೆದ ವಿಧಾನಸಭಾ ಚುನಾವಣೆಯ ನಂತರದ ಸಂದರ್ಭದಲ್ಲೂ ಆತ್ಮಾವಲೋಕನ ಸಭೆಯನ್ನ ಮಾಡಲಿಲ್ಲ. ಬಿಜೆಪಿಯ ಭಿನ್ನಾಭಿಪ್ರಾಯಗಳ ಬಗ್ಗೆ ಜನ ಚರ್ಚಿಸ್ತಾ ಇದ್ದಾರೆ. ಮಾಜಿ ಮುಖ್ಯಮಂತ್ರಿ ಡಿ.ವಿ. ಸದಾನಂದಗೌಡರು ಹಲವಾರು ವಿಚಾರಗಳನ್ನು ಪ್ರಸ್ತಾಪ ಮಾಡುವ ನಡುವೆ ರಾಜ್ಯದ ಉಪಚುನಾವಣೆಯ ಫಲಿತಾಂಶದ ಕುರಿತಂತೆ ಕೂಡ ಮಾತಾಡಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಹಾಲಿ ಸಂಸದರು ಬಸವರಾಜ ಬೊಮ್ಮಾಯಿ ಪುತ್ರ ಭರತ್ ಬೊಮ್ಮಾಯಿ ಸೋಲನ್ನು ಅನುಭವಿಸಿದ್ದಾರೆ. ಕೇಂದ್ರ ಸಚಿವರು ಮಾಜಿ ಮುಖ್ಯಮಂತ್ರಿಗಳು ದೇವೇಗೌಡರ ಕುಟುಂಬದ ಕುಡಿ ನಿಖಿಲ್ ಕುಮಾರಸ್ವಾಮಿ ಕೂಡ ಈ ಸಂದರ್ಭದಲ್ಲಿ ಸೋತಿದ್ದಾರೆ. ಹಾಗಾಗಿ ಇಂಥ ಸೋಲಿನ ಸಂದರ್ಭದಲ್ಲಿ ಆತ್ಮಾವಲೋಕನ ಮಾಡಿಕೊಳ್ಬೇಕಾಗತ್ತೆ. ಎಲ್ಲಿ ಸೋತಿದ್ದಾರೆ, ಯಾವ ಕಾರಣಕ್ಕೆ ಸೋತಿದ್ದಾರೆ, ಜನರ ಆಶಯ ಏನಿದೆ, ಕಡೇ ಪಕ್ಷ ಜನರ ದೃಷ್ಟಿಯಲ್ಲಿ ತಾವು ಹೇಗಿರಬೇಕು, ಪಕ್ಷ ಸಂಘಟನೆಯನ್ನು ಹೊರತುಪಡಿಸಿ ಉಳಿದದ್ದೆಲ್ಲವನ್ನು ಕೂಡ BJP ಮಾಡ್ತಾ ಇದೆ. ಹಾಗಾಗಿ ಆತ್ಮಾವಲೋಕನ ಸಭೆ ಅಂತ ಆಗಾಗ ಆಗ್ತಾ ಇರಬೇಕು. ಎಲ್ಲಿ ಎಡವಿದ್ದಾರೆ ಅಲ್ಲಿ ಸರಿಪಡಿಸುವಂಥ ಕೆಲಸಗಳು ಕೂಡ ಆಗಾಗ ನಡಿಬೇಕು. ಆ ನಿಟ್ಟಿನಲ್ಲಿ ಡಿ.ವಿ. ಸದಾನಂದಗೌಡರು ಹಲವು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. JDS BJP ಒಟ್ಟಾಗಿ ಹೋರಾಟ ಮಾಡಿದ್ರು ಎನ್ಕ್ಯಾಶ್ ಮಾಡಿಕೊಳ್ಳಲು ಆಗಲಿಲ್ಲ ಅಂದರೆ ಇದಕ್ಕಿಂತ ವೈಫಲ್ಯ ಮತ್ತೊಂದಿಲ್ಲ ಅಂತ ಪ್ರಸ್ತಾಪ ಮಾಡಿದ್ದಾರೆ. ಬಲಾಬಲದ ವಿಚಾರಕ್ಕೆ ಬರೋದಾದರೆ JDS ಮತ್ತು BJP ಇಬ್ಬರೂ ಕೂಡ ನಿರಂತರ ಪ್ರಯತ್ನ ಹಾಕಿದ್ರು ವೈಫಲ್ಯ ಅನ್ನೋದು ಸಿಗುತ್ತೆ ಅಂದರೆ ಆತ್ಮಾವಲೋಕನ ಆಗಲೇಬೇಕು. ವಿಧಾನಸಭೆ ಸೋಲಿನ ನಂತರ ಆತ್ಮಾವಲೋಕನ ಸಭೆಯನ್ನು ಮಾಡಲೇ ಇಲ್ಲ ನಾವು. ಕಾಂಗ್ರೆಸ್ನಲ್ಲೂ ಗುಂಪುಗಾರಿಕೆ ಇದೆ, ಅದನ್ನು ಹೇಳಲು ನಮಗೆ ಆಗ್ತಾ ಇಲ್ಲ. ಯಾಕಂದರೆ BJPಯಲ್ಲಿರೋ ಗುಂಪುಗಾರಿಕೆ ಎದ್ದೆದ್ದು ಕಾಣ್ತಾ ಇದೆ ಅಂತ ಡಿ.ವಿ. ಸದಾನಂದಗೌಡರು ಹೇಳ್ತಿದ್ದಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.